ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೌಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ರೆಸ್ಟೋರೆಂಟ್ಗಳಲ್ಲಿ ಕೊಡ್ತಾರೆ ಅಲ್ವಾ, 100% ಎಂಪೈರ್ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಕೊಡ್ತಾರೆ ಅಲ್ವಾ, ಅದೇ ಥರ ಕಬಾಬನ್ನು ಮನೇಲಿ ಇನ್ಸ್ಟೆಂಟಾಗಿ ಯಾವ ಥರ ಮಾಡೋದು, ಸೇಮ್ ಆ್ಯಸ್ ಇಟ್ ಈಸ್ ಅದೇ ಟೇಸ್ಟು, ಅದೇ ಕಲರು, ಪ್ರತಿಯೊಂದು ಅದೇ ಥರ ಬರುತ್ತೆ. ಸೊ ಇನ್ಸ್ಟೆಂಟಾಗಿ ಮನೇಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ತಡ ಯಾಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಏನೆಲ್ಲ ಬೇಕು ಅಂತ. ನಾನಿಲ್ಲಿ ಅರ್ಧ ಕೆಜಿ ಸ್ಕಿನ್ ಲೆಸ್ ತಗೊಂಡಿದ್ದೀನಿ. ವಿತ್ ಸ್ಕಿನ್ ಅಲ್ಲ, ಇದು ಸ್ಕಿನ್ ಔಟ್ ಇದು. ಸೊ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಪೀಸಸ್ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇರಲಿ, ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿರಿ. ಅರ್ಧ ಕೆಜಿ ಇದೆ, ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಪೈಸಸ್ ಅಲ್ಲಿ ನಾನು ಏನೆಲ್ಲ ತಗೊಂಡಿದ್ದೀನಿ ಅಂದ್ರೆ, ಕಾಶ್ಮೀರಿ ಲಾಲ್ ಮಿರ್ಚು ಮತ್ತೆ ನಾರ್ಮಲ್ ಖಾರದ ಪುಡಿ ತಗೊಂಡಿದ್ದೀನಿ. 3 ರಿಂದ 4 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಕಾರ್ನ್ ಫ್ಲೋರ್ 5 ರಿಂದ 6 ಟೇಬಲ್ ಸ್ಪೂನು, ಸ್ವಲ್ಪ ಕಲರ್ ತಗೊಂಡಿದ್ದೀನಿ, ಗರಂ ಮಸಾಲ ಸ್ವಲ್ಪ ತಗೊಂಡಿದ್ದೀನಿ, ಕಸ್ತೂರಿ ಮೇಥಿ, ಡ್ರೈ ಕಸ್ತೂರಿ ಮೇಥಿನ ಸ್ವಲ್ಪ ರೋಸ್ಟ್ ಮಾಡಿ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಗರಂ ಮಸಾಲ ತಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು. ತುಂಬ ಕಮ್ಮಿ ಸ್ಪೈಸಸ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಲೆಮನ್ನು ಒಂದು ಬೇಕಾಗುತ್ತೆ, ಲೆಮನ್ನು. ಮತ್ತೆ ನಮಗೆ ಕಿಂಗ್ ಕಬಾಬ್ ಮಸಾಲದಲ್ಲಿ ಮಾಡ್ತಾ ಇದ್ದೀನಿ ನಾನು. ಕಿಂಗ್ಸ್ ಕಬಾಬ್ ಮಸಾಲದಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಾಗಿ ಬರುತ್ತೆ. ಸೊ ಯಾವ ಥರ ಬರುತ್ತೆ ಅಂತ ನೀವೇ ನೋಡಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ, ಎಣ್ಣೆ ತಗೊಂಡಿದ್ದೀನಿ. ಡೀಪ್ ಫ್ರೈ ಮಾಡಬೇಕಲ್ವಾ, ಸೊ ಅದಕ್ಕೆ ಎಣ್ಣೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಚಿಕನ್ನು ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ಸ್ಪೈಸಸ್ ಎಲ್ಲ ಅಟ್ ಎ ಟೈಮ್ ಹಾಕ್ಬಿಡಿ. ಪ್ರತಿಯೊಂದು ಮೈದಾ, ಕಾರ್ನ್ ಫ್ಲೋರು, ಅಕ್ಕಿ ಹಿಟ್ಟು, ಏನೆಲ್ಲ ಸ್ಪೈಸಸ್ ತೊಗೊಂಡಿದ್ದೆ, ಏನೆಲ್ಲ ಕಬಾಬ್ಗೆ ನಾನು ಇಟ್ಕೊಂಡಿದ್ದೆ, ಅದೆಲ್ಲ ಒಂದ್ಸಲಿಗೆ ಹಾಕ್ಬಿಟ್ಟು ಕಬಾಬಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕಂದ್ರೆ ಪ್ರತಿಯೊಂದು ಇವನ್ ಆಗಬೇಕು. ಸೊ ನೋಡಿ, ಈ ಟೈಮಲ್ಲಿ ನಿಂಬೆ ಹಣ್ಣು ಹಾಕ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಇದಕ್ಕೆ ಹಾಕ್ತೀನಿ, ಆಫ್ಟರ್ ಅರ್ಧ ನಿಂಬೆಹಣ್ಣು ಫ್ರೈ ಆದಮೇಲೆ ಹಾಕ್ತೀನಿ. ಸೊ ನೋಡಿ, ಈ ಥರ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಬಿಡ್ಬೇಕು. ಪ್ರತಿಯೊಂದಕ್ಕೂ ಚೆನ್ನಾಗಿ ಈ ಥರ ಮಸಾಲೆ ಹಿಡಿಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಆಫ್ಟರು ನಮ್ಮದು ಕಬಾಬ್ ಪೌಡರ್ ಏನಿದೆ, ಕಬಾಬ್ ಮಸಾಲ ಪೌಡರು, ಅದು ಹಾಕಿ. ಫುಲ್ಲು ಪ್ಯಾಕೆಟ್ 10 ರುಪೀಸ್ ಪ್ಯಾಕೆಟ್ ಹಿಡಿಯುತ್ತೆ ಅರ್ಧ ಕೆಜಿಗೆ. ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಯಾವ ಥರ ಕಲರ್ ಬಂತು, ಸೂಪರಾಗಿತ್ತು ಕಲರ್. ನಾನು ಸ್ವಲ್ಪನೇ ಹಾಕಿದ್ದು, ಕಲರ್ ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ 1-2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಹಾಕೋದ್ರಿಂದ ಒಳ್ಳೆ ಬ್ಯಾಲೆನ್ಸ್ ಬರುತ್ತೆ, ಸಖತ್ತಾಗಿ ಬ್ಯಾಲೆನ್ಸ್ ಕೊಡುತ್ತೆ. ಇದೇ ಮೈನ್ ಟ್ರಿಕ್ಕು ರೆಸ್ಟೋರೆಂಟ್ಗಳಲ್ಲಿ ಯೂಸ್ ಮಾಡೋದು. ಎಣ್ಣೆ ಹಾಕೋದ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕಿ. ಕರ್ಬೇವಿನ ಸೊಪ್ಪು ಘಮ ತುಂಬಾ ಸಖತ್ತಾಗಿರುತ್ತೆ ಈ ಫ್ರೈಯಲ್ಲಿ, ಈ ಚಿಕನ್ ಕಬಾಬ್ಗೆ. ಸೊ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ, ಏನಾದರೂ ಬೇಕಾಗುತ್ತಾ ಅಂತ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಿ. ಕಲರ್ ನೋಡ್ತಾ ಇದ್ರೆ ಹೀಗೆ ತಿನ್ಬಿಡ್ಬೇಕು ಅನ್ಸುತ್ತೆ, ಅಷ್ಟು ಕಲರ್ ಇತ್ತು, ಸಖತ್ತಾಗಿತ್ತು ಫ್ರೆಂಡ್ಸ್. ನಾನು ಒಂದು ಅರ್ಧ ಗಂಟೆ ಏನು ಮಾಡ್ತೀನಿ, ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾರ್ಮಲ್ ಆಗಿ ಸೆಟ್ ಆಗೋದಕ್ಕೆ. ಇನ್ಸ್ಟೆಂಟಾಗಿ ಮಾಡ್ಕೋಬೇಕಾದ್ರೆ ಒಂದು 10 ಮಿನಿಟ್ಸ್ ಇಡಲೇಬೇಕು, ಅದರ್ವೈಸ್ ಮಸಾಲೆ ಸಪ್ರೇಟ್ ಆಗಿಬಿಡುತ್ತೆ. ಸೊ ನೋಡಿ, ಎಣ್ಣೆ ಬಿಸಿ ಆಯಿತು. ಎಣ್ಣೆ ಬಿಸಿ ಆದಮೇಲೆ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಶೆಲ್ಲೋ ಫ್ರೈ ಮಾಡ್ಕೊಂಡ್ರೆ ಆಗಲ್ಲ, ಡೀಪ್ ಫ್ರೈ ಮಾಡ್ಕೊಳ್ಳೇಬೇಕು. ಎಣ್ಣೆ ಬಿಸಿ ಆಗಿದೆ ನೋಡಿ, ಎಷ್ಟು ಬಿಸಿ ಆಗಿದೆ, ಯಾವ ಥರ ಚಿಟಪಟ ಚಿಟಪಟ ಅಂತ ಇದೆ. ಸೊ ಈ ಥರ ಎಣ್ಣೆ ಬಿಸಿ ಆಗಿರಬೇಕು. ಲೋ ಫ್ಲೇಮಲ್ಲಿ ನಾನೇನು ಮಾಡ್ತೀನಿ ಅಂದರೆ, 5 ನಿಮಿಷವರೆಗೂ ನಾನು ಟರ್ನ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಚಿಕನ್ ಪೀಸಸ್ ಏನಿದೆ ಮಸಾಲೆದು ಆಗಿಬಿಟ್ಟು ಒಂದು 5 ನಿಮಿಷ ಈ ಥರನೇ ಫ್ರೈ ಆಗೋಕ್ಕೆ ಕೊಡ್ತೀನಿ. ಯಾಕಂದರೆ ಸಡನ್ನಾಗಿ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಆದ ತಕ್ಷಣ ಎಣ್ಣೆಗೆ ಟರ್ನ್ ಮಾಡೋಕ್ಕೆ ಹೋಗ್ತಾರೆ. ಆ ಥರ ಟರ್ನ್ ಮಾಡೋದ್ರಿಂದ ಮಸಾಲೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ, ಸಪ್ಪೆ ಸಪ್ಪೆ ನಮಗೆ ಚಿಕನ್ ಸಿಗುತ್ತೆ. ಸೊ ಈ ಥರ ಫ್ರೈ ಕೊಟ್ಟರೆ ಸೆಟ್ ಆಗುತ್ತೆ. ಅದು ಒಂದು ಕಡೆಯಿಂದ ಕರೆಕ್ಟಾಗಿ ಸೆಟ್ ಆದಮೇಲೆ, ಸೊ ನೋಡಿ, ಈ ಥರ ಒಂದು ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಎಲ್ಲದಕ್ಕೂ ಅಂಟ್ಕೊಳ್ಳಿ ಅಂತ, ಬಿಸಿ ಎಣ್ಣೆ ಪ್ರತಿ ಒಂದು ಸೈಡು ಹೋಗಲಿ ಅಂತೇಳ್ಬಿಟ್ಟು ಈ ಥರ ಮಾಡಿಕೊಂಡು 5 ನಿಮಿಷ ಮಾಡ್ಕೊಂಡಾದ್ಮೇಲೆ, ಸೊ ನೋಡಿ, ಈ ಥರ ಚೇಂಜ್ ಮಾಡ್ತೀನಿ. ಬಟ್ ಆದರೂ ಸ್ವಲ್ಪ ಅಂಟ್ಕೊಂಡೇ ಇತ್ತು ತಳಕ್ಕೆ. ಯಾಕಂದರೆ ಯಾವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ತೀವೋ ಆಟೋಮೆಟಿಕ್ಕಾಗಿ ತಳ ಆದಾಗ ಅದೇ ಬಿಡುತ್ತೆ. ಸೊ ನೋಡಿ, ನಾನೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ತುಂಬಾ ಜ್ಯೂಸಿಯಾಗಿತ್ತು ಫ್ರೆಂಡ್ಸ್. ಕಬಾಬ್ ಮಾತ್ರ ತಿಂತಾ ಇದ್ರೆ ಎಷ್ಟು ತಿಂದರೂ ಇನ್ನೂ ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿತ್ತು. ಸ್ಪೈಸಿಯಾಗಲಿ, ಖಾರ, ಉಪ್ಪು, ಸಾಫ್ಟ್ನೆಸ್ ಆಗಲಿ, ಯಾಕಂದರೆ ಲೆಮನ್ ಹಾಕಿದ್ದೀವಿ, ಇದಕ್ಕೆ ಮೈನ್ ಕ್ರಂಚಿನೆಸ್ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಅಕ್ಕಿ ಹಿಟ್ಟು ಹಾಕಿದ್ದೀವಿ. ತುಂಬಾ ಚೆನ್ನಾಗಿತ್ತು. ರೆಸ್ಟೋರೆಂಟ್ಗಳಲ್ಲಿ ಇದೇ ಫ್ರೆಂಡ್ಸ್ ಕೊಡ್ತಾರೆ, ಬಟ್ 100 ಗ್ರಾಮು 70 ರುಪೀಸ್ 80 ರುಪೀಸ್ ಅಂತಾರೆ. ತುಂಬ ಕಮ್ಮಿ ಕ್ವಾಂಟಿಟಿ ಕೊಡ್ತಾರೆ, ಬಟ್ ದುಡ್ಡು ಜಾಸ್ತಿ ತೊಗೊತಾರೆ. ಅದೇ ನಾವು ಯಾಕೆ ಮನೆಯಲ್ಲೇ ಒಂದು ಅರ್ಧ ಕೆಜಿ ಚಿಕನ್ ತಂದು ನಾರ್ಮಲ್ ಆಗಿ ಮನೇಲಿ ಹೆಂಗೂ ಸ್ಪೈಸಸ್ ಇರುತ್ತೆ, ಮಸಾಲೆ ಐಟಮ್ಸ್ ಇರುತ್ತೆ, ಪ್ರತಿಯೊಂದು ಹಾಕಿ ಯಾಕೆ ಮಾಡಬಾರ್ದು ಅಲ್ವಾ. ಸೊ ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಬೇಕಾದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಯಾವ ಥರ ಬಂತು ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ನೀವೇ ನನಗೆ ಹೇಳ್ತೀರಾ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟೇ ಯೂಸ್ ಮಾಡಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ನಾರ್ಮಲಾಗಿ ಮಸಾಲೆಗಳಲ್ಲೇ ಮಾಡಿದ್ದೀನಿ. ಜಸ್ಟ್ ಗರಂ ಮಸಾಲ ಮಾತ್ರ ಹಾಕಿದ್ದೆ, ಜಿಂಜರ್ ಗಾರ್ಲಿಕ್ ಪೇಸ್ಟೇ ಹಾಕಿಲ್ಲ. ಬಟ್ ಆದರೂ ಸೂಪರಾಗಿ ಬಂದಿತ್ತು. ಎಲ್ಲ ರೌಂಡು ಆಯಿತು. ಸೊ ಲಾಸ್ಟಲ್ಲಿ ನೋಡಿ, ಬಿಸಿಯಾಗಿರೋ ಎಣ್ಣೆದಕ್ಕೆ ಈ ಥರ ಕರ್ಬೇವಿನ ಸೊಪ್ಪು ಹಾಕ್ತೀನಿ ನಾನು. ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು, ಆ ಕರ್ಬೇವಿನ ಸೊಪ್ಪು ಸರ್ವಿಂಗ್ ಮಾಡಿ
ಕರ್ಬೇವಿನ ಸೊಪ್ಪು ಕ್ರಂಚಿನೆಸ್ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಫೈನಲ್ ಆಗಿ ಕಬಾಬು ವಾವ್ ಸೂಪರ್. ನಾನು ಏನು ಅಡಿಷ್ನಲ್ ಕಲರ್ ಯೂಸ್ ಮಾಡಿಲ್ಲ, ಜಸ್ಟ್ ಒಂದು ಪಿಂಚ್ ಆಫ್ ಕಲರ್ ಯೂಸ್ ಮಾಡಿದ್ದೀನಿ. ಕಾಶ್ಮೀರಿ ಲಾಲ್ ಮಿರ್ಚ್ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಅದರಲ್ಲೇ ಈ ಕಲರ್ ಎಲ್ಲ ಬಂದಿರೋದು. ಇನ್ನು ನಾನೇನು ಫಿಲ್ಟರು ಮಾಡಿಲ್ಲ, ಏನೂ ಇಲ್ಲ. ಸೂಪರಾಗಿತ್ತು ಫ್ರೆಂಡ್ಸ್, ಜ್ಯೂಸಿ ಆಗಿ ತುಂಬಾ ಸಾಫ್ಟಾಗಿ ಪ್ರತಿಯೊಬ್ಬರು ಮಕ್ಕಳಿಂದ ದೊಡ್ಡವರಿಂದ ಪ್ರತಿಯೊಬ್ಬರು ತಿನ್ಬೋದು. ಸೂಪರಾಗಿತ್ತು ಟೇಸ್ಟ್ ಮಾತ್ರ. ನೀವು ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಇರಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.